ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂತ ಅಂದು ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಹೌದು ಫ್ರೆಂಡ್ಸ್, ನಾವು ಇವತ್ತು ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ. ಬಟ್ ಯಾರು ಗೃಹ ಪ್ರವೇಶ ಅಂತ ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ? ಆ್ಯಕ್ಚುಲಿ ಇದು ನಮ್ಮ ಮಾವರ ಗೃಹ ಪ್ರವೇಶ. ರೀಸೆಂಟಾಗಿ ಮನೆ ಸ್ಟಾರ್ಟ್ ಮಾಡಿಬಿಟ್ಟು ಒಳ್ಳೆ ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ ಮೊನ್ನೆ ಗೃಹ ಪ್ರವೇಶ ಮಾಡಿದರು. ಹಾಗಾಗಿ ಗೃಹ ಪ್ರವೇಶ ಯಾವ ಥರ ಆಗಿದೆ, ಹಾಗೆ ಮನೆ ಯಾವ ಥರ ಕಟ್ಸಿದ್ದಾರೆ ಅಂತ ನಾನು ಪೂರ್ತಿ ನಿಮಗೆ ಮನೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮಾವ ಎಷ್ಟು ಸುಳ್ಳು ಹೇಳಿದ್ದಾರೆ. ನನ್ನ ಹತ್ರ ಬಂದ್ಬಿಟ್ಟು ಮನೆ ಅಂತ ಹೇಳಿದ್ರು, ಇಲ್ಲಿ ನೋಡಿದರೆ ದೊಡ್ಡ ಬಂಗ್ಲೆನೇ ಕಟ್ಸಿದ್ದಾರೆ ಅಲ್ವಾ? ಅಡಿಯಿಂದ ಮುಡಿಯವರೆಗೂ ನಿಮಗಂತೂ ಮನೆ ತೋರಿಸಿದಾಯಿತು. ಈಗ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಕೆಳಗಡೆ ಹೋಗ್ಬಿಟ್ಟು ನೋಡೋಣ. ಓಹೋ, ಗುರು ಹಿರಿಯರೆಲ್ಲ ಡಿಸ್ಕಷನ್ ಮಾಡ್ಕೊತ ಕೂತಿದ್ದಾರೆ. ಡಿಸ್ಕಷನ್ ಎಲ್ಲ ನಡೆಯಲ್ಲ ಗುರು, ಬರ್ರಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕರ್ಕೊಂಡು ಹೋದೆ. ಎಲ್ಲಿ ಕರ್ಕೊಂಡು ಹೋದೆ? ಊಟಕ್ಕೆ. ಆಹಾ, ಊಟ ಮಾತ್ರ ಗಮ್ ಅಂತಿದೆ. ಬಾಗುರು, ಬೇಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ
ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಊಟ ಮಾಡಿಕೊಂಡು ನೆಕ್ಸ್ಟ್ ಏನು ಪ್ರೋಗ್ರಾಮು ಅಂತ ಅನ್ಕೊಳ್ಳೋ ಅಷ್ಟರಲ್ಲೇ ಮಾವ ಪಟಾಕಿ ತಂದು ಇಟ್ಬಿಟ್ಟು ಹೊಡಿರೋ ಪಟಾಕಿನ ಅಂತ ಅಂದರು. ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ನಡಿ ಆ ಕಡೆ. ಪಟಾಕಿ ಹೊಡ್ಕೊಂಡು ಈ ಕಡೆ ಬಂದು ನೋಡಿದ್ರೆ ಯುವಕರೆಲ್ಲ ಫುಲ್ಲು ಹುಚ್ಚೆದ್ಬಿಟ್ಟು ಕುಣಿತಾ ಇದ್ರು. ಇವ್ರಿಗೆ ನೋಡಿಬಿಟ್ಟು ನಮಗೂ ಸ್ವಲ್ಪ ಜೋಶ್ ಸ್ಟಾರ್ಟ್ ಆಯಿತು. ನಮ್ಮೊಳಗಿದ್ದಂಥ ಡ್ಯಾನ್ಸರ್ ಕೂಡ ಎದ್ದೆದ್ದು ಕುಣಿಯೋಣ ಅಂತ ರೆಡಿ ಆಗ್ತಿದ್ದ. ಸೊ ಎಲ್ರಿಗೂ ಯುವಕರಿಗೂ ನಾವು ರೆಡಿ ಮಾಡಿಕೊಂಡು ಬರ್ರಪ್ಪ ಅಂತ ಹೇಳಿ ಎಲ್ರಿಗೂ ಕರ್ಕೊಂಡು ನಾವು ಡ್ಯಾನ್ಸು ರೀಲ್ಸು ಅಂತ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ಗುಂಪು ಕಟ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡೈರೆಕ್ಟರ್ ಸಾಹೇಬರು ನಮಗೆಲ್ಲ ಐಡಿಯಾಸ್ ಎಲ್ಲ ಕೊಟ್ಟರು, ಆ ಥರ ಈ ಥರ ಅಂತ ಹೇಳ್ಬಿಟ್ಟು. ಸೊ ಈ ರೀಲ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ನೋಡಿಬಿಟ್ಟು ಎಂಜಾಯ್ ಮಾಡಿ. ರೀಲ್ಸ್ ಮಾಡ್ಕೊಂಡು ಕೆಳಗೆ ಬಂದು ನೋಡೋ ಅಷ್ಟರಲ್ಲಿ ಆಲ್ರೆಡಿ ಹೋಮಾಗೆಲ್ಲ ತಯಾರಿ ಮಾಡಿಕೊಂಡು ಎಲ್ಲ ಕಾಯ್ತಾ ಇದ್ರು. ಆಗೋದಕ್ಕೆ ತುಂಬ ಲೇಟ್ ಆಯಿತು. ಅದೇ ರೀತಿ ಈ ವಿಡಿಯೋ ಕೂಡ ತುಂಬ ಲೆಂತ್ ಆಯಿತು. ಹಾಗಾಗಿ ನಾನು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಬೆಳಗ್ಗೆ ಯಾವ ರೀತಿ ಸೆಲೆಬ್ರೇಷನ್ ಆಗಿದೆ, ಏನೇನಾಗಿದೆ, ಮನೆ ಯಾವ ಥರ ಕಾಣಿಸಿದೆ ಬೆಳಗ್ಗೆ ಮಾರ್ನಿಂಗ್ ಲೈಟಲ್ಲಿ ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ 2 ವಿಡಿಯೋ ಮಾಡಾಕ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.